ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 2017 ಅಲ್ಲಿ. ಆ, ನನ್ನ ಗುರುಗಳಾದ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರ 10 ಸಿನಿಮಾನಲ್ಲಿ ಒಂದು ಸ್ಟೂಡೆಂಟ್ ಆಗಿದ್ದೆ. ಅದಾಗಿ ನಾನು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು. ಪುನರಪಿ ಅನ್ನೋ ಒಂದು ಸಿನಿಮಾನಲ್ಲಿ ನಾಯಕನಾಗಿ ನಾನು ಅಭಿನಯ ಮಾಡಿದೆ. ಅದು ನನ್ನ ಮೊದಲನೇ ಚಿತ್ರ. ಅದಾಗಿ ಮನೋರಥ ಅನ್ನೋದು ನನ್ನ ಎರಡನೇ ಚಿತ್ರ. ಎರಡು 2018ರಲ್ಲಿ ರಿಲೀಸ್ ಆಯಿತು. ಅದಾದ್ಮೇಲೆ ರತ್ನಮಂಜರಿ ಅನ್ನೋ ಒಂದು ಸಿನಿಮಾನಲ್ಲಿ ನಾಯಕನಾಗಿ ಅಭಿನಯ ಮಾಡಿದೆ. ಅದು 2019ರಲ್ಲಿ ರಿಲೀಸ್ ಆಯ್ತು. ಅದಾದ್ಮೇಲೆ ನಮ್ಮ ಲೈಫಲ್ಲಿ ಕೊರೋನಾ ರಿಲೀಸ್ ಆಯ್ತು. ಹಂಗಾಗಿ ಒಂದು 2 ವರ್ಷ ಎಲ್ಲಾರ್ಗು ಸ್ಮ್ಯಾಶ್ ಮಾಡ್ತು. ಸೊ ಹೊಸಬರಿಗೆ ಗೊತ್ತಲ್ಲ, ಇನ್ನು ಚೆನ್ನಾಗಿ ತುಳಿತು. ಅದಾದ್ಮೇಲೆ ಮತ್ತೆ ನನ್ನ ಸಿನಿಮಾ ಜರ್ನಿ ರೀಸ್ಟಾರ್ಟ್ ಅಂತಾನೆ ಹೇಳ್ಬೋದು. ನಾನು ಎಸ್ಪೆಷಲಿ ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅದ್ರಲ್ಲಿರೋ ಒಬ್ಬರೇ ನನ್ಗೆ ಮತ್ತೆ ಸಿನಿಮಾನಲ್ಲಿ ಚಾನ್ಸ್ ಕೊಡ್ಸಿದ್ರು. ಸೊ ಅದು ರೀಸ್ಟಾರ್ಟ್ ಮಾಡಿದ್ದು ಅವರೇ ಅಂತ ಹೇಳ್ಬೋದು. ಗೌಸ್ಪೀರ್ ಅವರು ನಿರ್ದೇಶನ ಮಾಡಿರೋದು. ಅದು ನನ್ನ 4ನೇ ಚಿತ್ರ. ಎಲ್ಲ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿದೆ. ಆದಷ್ಟು ಇನ್ನೊಂದು 2-3 ಮಂತ್ಸ್ ಅಲ್ಲಿ ಮತ್ತೆ ಪ್ರೆಸ್ ಮೀಟ್ ಕೊಡ್ತೀವಿ ಆ ಚಿತ್ರದ ಬಗ್ಗೆ. ಅದಕ್ಕಿನ್ನೂ ಹೆಸರಿಟ್ಟಿಲ್ಲ, ಶೀಘ್ರದಲ್ಲೇ ಬರುತ್ತೆ. ಇದು ನನ್ನ 5th ಮೂವಿ. ಸರ್, ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್ ಸಿನಿಮಾಗೆ? ನನಗೆ ಡಾಕ್ಟರ್ ವಿಷ್ಣುವರ್ಧನ್. ಸೂಪರ್. ವಯಸ್ಸಿಂದನೂ ನಾನು ಅವ್ರ ಅಭಿಮಾನಿ. ನಾನು ಇಷ್ಟಪಡ್ತೀನಿ, ಬಟ್ ಅವ್ರನ್ನ ತುಂಬಾ ಇಷ್ಟ. ಸರ್, ಇನ್ ಜನರಲ್ ನಿಮ್ಮ ರಕ್ಕಸ ಮೂವಿಯಿಂದ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೇಡಮ್, ಇದೊಂದು ಕ್ಯೂಟ್ ಲವ್ ಸ್ಟೋರಿ ವಿತ್ ಆಕ್ಷನ್, ಸ್ವಲ್ಪ ಸಸ್ಪೆನ್ಸ್. ಓಕೆ. ಸಿನಿಮಾಗೆ ನೀವೇನೇನ್ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ ಸರ್? ಹೇಳಿ ಸರ್. ಮೇಡಮ್, ಇದು ಆಕ್ಚುಲಿ ನಾವು ಶೂಟಿಂಗ್ ನ ಕೋಲಾರ, ಬಂಗಾರಪೇಟೆ ಮತ್ತೆ ಬೆಂಗಳೂರು ಸರೌಂಡಿಂಗ್ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಮತ್ತೆ ಒಂದು 3 ಸಾಂಗ್ಸ್ ಇದೆ. ಒಂದು ಸಾಂಗ್ ಅನ್ನ ನಾವು ಮಂಗಳೂರು ಇಲ್ಲ ಉಡುಪಿನಲ್ಲಿ ಪ್ಲಾನ್ ಮಾಡಿದ್ವಿ. ಇದ್ರ ಜೊತೆಗೆ ನಮ್ಗೆ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ. ಒಂದ್ ಕಡೆ ಚರಣ್ ಸರ್ ಇದಾರೆ, ಒಂದ್ ಕಡೆ ರವಿ ರೆಡ್ಡಿ ಸರ್ ಇದಾರೆ. ಇದ್ರ ಜೊತೆನಲ್ಲಿ ಸುಮಾರು ಜನ ನನ್ನ ಸ್ನೇಹಿತರು ಸೇರಿ ನಾವು ಫಿಲ್ಮ್ ಮಾಡ್ತಾ ಇದ್ದೀವಿ. ಕ್ಯಾಸ್ಟಿಂಗ್ ಅಲ್ಲಿ ಯಾರು ಇಂಪಾರ್ಟೆಂಟ್ ಆಗಿ ಆಯ್ಕೆ ಮಾಡಿದ್ರೆ? ಪ್ರೆಸೆಂಟ್ಲಿ ನಾವು ಇಬ್ಬರನ್ನ ತಗೊಂಡಿದ್ವಿ. ಇನ್ನು ಹೀರೋಯಿನ್ ನ ಫೈನಲ್ ಆಗಿಲ್ಲ, ಡಿಸ್ಕಷನ್ ನಡೀತಾ ಇದೆ. ಮತ್ತೆ ಜೊತೆಯಲ್ಲಿ ಪೋಷಕ ನಟರನ್ನೆಲ್ಲ ಮಾತಾಡ್ಸಿದ್ವಿ, ಎಲ್ಲ ಆಕ್ಟರ್ಸ್ ನ ಮಾತಾಡ್ಸಿದ್ವಿ. ಸುಮನ್ ಸರ್ ಹತ್ರ ಮಾತಾಡಿದ್ವಿ, ಮತ್ತೆ ಡ್ಯಾನಿಯಲ್ ಸರ್ ಹತ್ರ ಮಾತಾಡಿದ್ವಿ, ಸುಮಾರು ಜನ ಮಾತಾಡಿದ್ವಿ. ಮತ್ತೆ ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಕೊಡೋಣ ಅಂತ, ಒಂಥರ ಸೀನಿಯರ್ಸ್ ಮತ್ತೆ ಹೊಸಬ್ರು ಇಬ್ರು ಕಾಂಬಿನೇಷನ್ ಮಾಡಿ ಫಿಲ್ಮ್ ಶೂಟಿಂಗ್ ಮಾಡೋಂತ ಪ್ಲಾನ್ ಮಾಡಿದ್ವಿ. ಸರ್, ಈ ಚಿತ್ರದ ಕತೆ ಹೇಗೆ ಉಟ್ಕೊಂತು? ನಾವು ಉಗ್ರಾವತರ ಫಿಲ್ಮ್ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಉಗ್ರಾವತರ ಡೈರೆಕ್ಟರ್ ಗುರುಮೂರ್ತಿ ಸರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಈ ತರ ನೆಕ್ಸ್ಟ್ ಮಾಡ್ಬೇಕಂದ್ರೆ ಹಿಂಗೆ ಸರ್ ಅಂತ. ಅವಾಗ ನಮ್ ಗುರುಮೂರ್ತಿ ಸರ್ ಈ ತರ ಸ್ಟೋರಿ ಇದೆ ಸರ್, ಇದನ್ನ ಮಾಡೋಂಗಿದೆ ನೋಡಿ, ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವತ್ತಿಂದ ನಾವು ಡಿಸ್ಕಷನ್ ಮಾಡಿ ನಮ್ಮ ಗುರುಮೂರ್ತಿ ಸರ್ ಕೊಟ್ಟಿರೋ ಕಥೆಯನ್ನ ತಗೊಂಡು ನಾವು ಫಿಲ್ಮ್ ಮಾಡ್ತಾ ಇದ್ವಿ. ಓಕೆ ಸರ್. ಮತ್ತೆ ಯಾವ ತರ ಆಡಿಯನ್ಸ್ಗೆ ಇಷ್ಟ ಆಗ್ಬೋದು ಸರ್ ಈ ಮೂವೀಸ್? ರಕ್ಕಸ ಮೇಡಮ್, ರಕ್ಕಸ ಅಂದ್ರೆ ಟೈಟಲ್ ಸ್ವಲ್ಪ ರಫ್ ಆಗಿದ್ರು, ಇದರಲ್ಲಿ ಲವ್ ಸ್ಟೋರಿ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್. ಕ್ಯೂಟ್ ಲವ್ ಸ್ಟೋರಿ ಇದೆ, ಮತ್ತೆ ಒಂಚೂರು ಮೆಡಿಕಲ್ ಮಾಫಿಯನ್ನು ಸೇರ್ಕೊಂಡಿದೆ ಫಿಲಿಮ್ ಅಲ್ಲಿ. ಎಲ್ಲಾ ತರ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ಆಕ್ಷನ್ ಇದೆ, ಲವ್ ಸ್ಟೋರಿ ಇದೆ, ಮತ್ತೆ ಸಸ್ಪೆನ್ಸ್ ಇದೆ. ಎಲ್ಲಾ ತರ ಆಡಿಯನ್ಸ್ಗೂ ಇಷ್ಟ ಆಗೋ ತರ ಮಾಡಿದ್ವಿ. ಓಕೆ. ರಾಜ್ ಸರ್, ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಈ ಮೂವಿಯಿಂದ? ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆ ಜನ ನನ್ನ ಇಷ್ಟಪಡ್ಬೇಕು ಅಂತಾನು ಸೆಲ್ಫಿಶ್ ಮೋಟಿವ್. ಸೊ ಅದು ಮತ್ತೆ ಚಿತ್ರ ಸಕ್ಸಸ್ ಆಗ್ಬೇಕು. ಇನ್ನು ನಿರ್ಮಾಪಕರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ಬೇಕು, ಡೈರೆಕ್ಟರ್ಸ್ ಮಾಡ್ಬೇಕು. ಇನ್ನು ಚಿತ್ರರಂಗ ದೊಡ್ಡದಾಗಿ ಬೆಳೆದು ನಮ್ಮಂತ ಹೊಸಬ್ರು ಏನ್ ಆಸೆಗಳು ಇಟ್ಕೊಂಡಿರ್ತಾರೋ ಅವ್ರೆಲ್ಲರಿಗೂ ಫುಲ್ಫಿಲ್ ಆಗ್ಬೇಕು. ಈಗ ನಂತರನೇ ಎಷ್ಟೋ ಸಾವಿರ ಜನ ಆಸೆ ಇಟ್ಕೊಂಡಿರ್ತಾರೆ, ಎಷ್ಟೋ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಚಾನ್ಸ್ಗಳು ಸಿಕ್ಕಿ ಅವ್ರ ಆಸೆನೂ ತೀರ್ಬೇಕು, ಅವ್ರ ಜೀವನನೂ ನಡಿಬೇಕು ಅಂದ್ರೆ ಈ ತರ ಚಿತ್ರಗಳು, ಎಲ್ಲಾ ಚಿತ್ರಗಳು ಒಂದ್ ಒಳ್ಳೆ ಮಟ್ಟಕ್ಕೆ ಹಿಟ್ ಆಗಿ ಫಸ್ಟ್ ನಿರ್ಮಾಪಕರು ಇನ್ನೂ ಹೆಚ್ಚಿಗೆ ಬಂಡವಾಳ ಹೂಡೋದಕ್ಕೆ ಬರೋ ತರ ಚಿತ್ರಗಳು ಸಕ್ಸಸ್ ಆಗ್ತದೆ. ಅದು ನಮ್ಗೆ. ರವೀಂದ್ರ ಸರ್, ಯಾಕೆ ರಕ್ಕಸನ ನೀವು ಚೂಸ್ ಮಾಡಿರೋದು? ಇದೊಂದು ಮೆಡಿಕಲ್ ಮಾಫಿಯಾ. ನಮ್ಗೆ ಗೊತ್ತಿರಂಗೆ ಮೆಡಿಕಲ್ ಮಾಫಿಯಾ ಅಂದ್ರೆ ಜನಕ್ಕೆ ತುಂಬಾ ಇಷ್ಟ ಆಗುವಂತ ವಿಡಿಯೋ. ಯಾಕಂದ್ರೆ ಎಲ್ಲಾರ ಮನೆಯಲ್ಲೂ ಮಾಫಿಯಾ ಅಂತ ಮೆಡಿಕಲ್ ತುಂಬಾ ಮಾಫಿಯಾ ಇದೆ. ಅದನ್ನು ಸ್ವಲ್ಪ ತಗೊಂಡಿದ್ವಿ. ಮತ್ತೆ ಕ್ಯೂಟ್ ಲವ್ ಸ್ಟೋರಿ ಒಂದಿದೆ, ಅದಂತೂ ತುಂಬಾ ಚೆನ್ನಾಗಿದೆ. ಬಟ್ ಒಂದು ಸಸ್ಪೆನ್ಸ್ ಇದೆ ಇದ್ರಲ್ಲಿ. ಈ ಕತೆ ನಾನು ಹೇಳಿದ ತಕ್ಷಣ ನಾನು ಅದಕ್ಕೆ ತುಂಬಾ ಇಷ್ಟಪಟ್ಟು ಒಪ್ಕೊಂಡೆ. ಸೊ ಈ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ಅನಿಸಿದೆ.
ಸರ್ ನೀವು ಕೂಡ ಆಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದೀನಿ. ಈ ಮೂವಿಲಿ ನೀವು ಸಹ ಆಕ್ಟಿಂಗ್ ಮಾಡ್ತಿದ್ದೀರಾ? ನಾನು ಪೊಲೀಸ್ ಅಧಿಕಾರಿ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ಬೇಕಂದ್ರೆ ನನ್ನ ಟೀಮ್ ವರ್ಕ್ ನನ್ನ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕ್ಯಾಮ್ರಾಮನ್ಸ್ ಇಲ್ಲೇ ನೋಡಿ ನನ್ನ ಸಿಕ್ಕಾಪಟ್ಟೆ ಒಂದು 10 ಜನ ಇದ್ದಾರೆ ಜೊತೆಲಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮೂರ್ತಿ ಅವರು ಇದ್ದಾರೆ. ನನಗೆ ಅವರು ಉಗ್ರಾವತಾರದಲ್ಲಿ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಪೊಲೀಸ್ ಆಫೀಸರ್ ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ನಾನು ಒಂದು 30-35 ಸಿನಿಮಾ ಮಾಡಿದ್ದೀನಿ. ಅಂದ್ರೆ ಗೊತ್ತಿರೋ ಡೈರೆಕ್ಟರ್ಸ್ ಹತ್ರ ಮಾತ್ರ ಮಾಡಿರೋದು. ಬಟ್ ಇನ್ನು ಕಪಿಲ್ ಗುರು ನಾನು ಎಲ್ಲೋ ಹೋಗಿ ನನ್ನ ಕ್ಯಾರೆಕ್ಟರ್ ಕೊಡಿ ಅಂತ ನಾನು ಇಲ್ಲ. ಸೊ ಎಲ್ಲ ಗೊತ್ತಿರೋ ಫ್ರೆಂಡ್ ಮುಖಾಂತರನೇ ನಾನು ಇಷ್ಟು ಸಿನಿಮಾ ಮಾಡಿದ್ದೆ. ಸರ್ ಈ ಸಿನಿಮಾದಿಂದ ನಿಮ್ಮ ನಿರೀಕ್ಷೆ ಏನಿದೆ? ಕನ್ನಡ ಚಿತ್ರರಂಗ ಬೆಳಿಬೇಕು ಮೇಡಮ್, ಅಷ್ಟೇ. ನನಗೆ ಕನ್ನಡ ಅನ್ನೋದು ಸ್ವಲ್ಪ ಎಲ್ಲ ಕಡೆ ಹಾಕ್ಬೇಕು. ಕನ್ನಡ ಜನತೆಗೆ ಹೇಳೋದು ಒಂದೇ ಒಂದು, ಕನ್ನಡ ಚಿತ್ರರಂಗ ಬಂದು ಕನ್ನಡ ಸಿನಿಮಾ ನೋಡಿ ಎಲ್ಲಾ ಕಲಾವಿದರಿಗೂ ಆಶೀರ್ವಾದ ಮಾಡಬೇಕು ಅನ್ನೋದೇ ನನ್ನ ವಿಷಯ. ಥ್ಯಾಂಕ್ ಯು ಸರ್. ಸರ್ ನಂದಕುಮಾರ್ ಸರ್, ನೀವೇನ್ ಹೇಳ್ತೀರಾ ಕೊನೆಗೆ ನಿಮ್ಮ ಮೂವಿ ಬಗ್ಗೆ? ಮೇಡಮ್ ಇದ್ರಲ್ಲಿ ನಾವು ಒಳ್ಳೆ ಟೀಮ್ ಕಟ್ಕೊಂಡಿದ್ವಿ. ಈ ಫಿಲಿಮ್ ಅಲ್ಲಿ ಬಂದ್ಬಿಟ್ಟು ಕಿನಾಲ್ ಸರ್ ಅವರು ಲಿರಿಕ್ಸ್ ಬರೀತಾರೆ. ಕಿನಾಲ್ ಸರ್ ಬಂದು KGF ಫಿಲಿಮ್ಗೆ ಲಿರಿಕ್ಸ್ ಬರೆದವರು. ಅವ್ರನ್ನ ಮುಗ್ರಾವತರ ಫಿಲಿಮ್ ಅಲ್ಲೂ ಒಂದು ಸಾಂಗ್ ಬರ್ಕೊಟ್ಟಿದ್ದಾರೆ. ಮತ್ತೆ ಅದೇ ಫುಲ್ ಸ್ಕ್ರಿಪ್ಟ್ ಅವರೇ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆಯಲ್ಲಿ ಮ್ಯೂಸಿಕ್ ಬಂದ್ಬಿಟ್ಟು ನನ್ನ ಸ್ನೇಹಿತರ ಶಿವ ಭದ್ರಾವತಿ ಮಾಡ್ತಾ ಇದ್ದಾರೆ. ನಾವು ಅವರು ಒಂದು 6 years ಬ್ಯಾಕ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅವಾಗ ನಾವಿಬ್ರು ಜೊತೆಲಿ ಸೇರಿದ್ವಿ. ಅವತ್ತಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿ ಈ ಫಿಲಿಮ್ಗೆ ನಾವು ಅವ್ರಿಗೆ ಮ್ಯೂಸಿಕ್ ಕೊಡ್ತಾ ಇದ್ವಿ. ಅದೇ ತರ ರಂಗೋಲಿ ವಿಜಯ್ ಅಂತ ನನ್ನ ಫ್ರೆಂಡ್. ನಾವು ಅವರು ಹೈಸ್ಕೂಲ್ ಇಂದ ಕಾಲೇಜಿಂದ ನಾವು ಜೊತೆಲಿ ಓದಿದ್ದು. ಆಮೇಲೆ ಅನಾವರಣ ಪಿಕ್ಚರ್ ಅಲ್ಲಿ ನಾವಿಬ್ರು ಜೊತೆಲಿ ವರ್ಕ್ ಮಾಡ್ತಾ ಇದ್ವಿ. ಅವ್ರ ಅಸಿಸ್ಟೆಂಟ್ ಆಗಿ ಮಾಡ್ತಾ ನಾನು DOP ಮಾಡ್ತಾ ಇದ್ವಿ. ಸೊ ಈ ಫಿಲಿಮ್ ಅಲ್ಲಿ ಅವರು ಸ್ಕ್ರೀನ್ ಪ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಸುಮಾರು ಜನ ಟೆಕ್ನಿಕಲ್ ಟೀಮ್ ಇದ್ದಾರೆ. ಆಮೇಲೆ ನಮ್ ಕಮಲ್ ಸರ್ ಇದ್ದಾರೆ. ಅವ್ರು ಬಂದ್ಬಿಟ್ಟು DI ಮತ್ತೆ ಎಡಿಟಿಂಗು ಫುಲ್ ಟೀಮ್ ಅವ್ರು ನೋಡ್ಕೊಂತ ಇದ್ದಾರೆ. ಸೊ ಒಂದು ಒಳ್ಳೆ ಸೀನಿಯರ್ ಪ್ಲಸ್ ಹೊಸಬ್ರು ಟೀಮ್ ಸೇರಿ ಒಂದು ಒಳ್ಳೆ ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸರ್ ಇದು ನಿಮ್ಮ ಮೊದಲನೇ ನಿರ್ದೇಶನದ ಚಿತ್ರ ಅಲ್ವಾ ಸರ್? ಹೌದು ಮೇಡಮ್, ನಾನು ಫಸ್ಟ್ ಇದಷ್ಟೇ. ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಮೂವಿ? ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. ಎಲ್ಲ ಚೆನ್ನಾಗಾಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಮಾಡಿ. ನಿಮಗೆ ಸ್ಫೂರ್ತಿ ಏನು ಸರ್ ನಿರ್ದೇಶನ ಮಾಡೋದಕ್ಕೆ? ಮೇಡಮ್ ಚಿಕ್ಕವಾಗಿಂದ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಫಿಲಿಂ ಇಂಡಸ್ಟ್ರಿಯಲ್ಲಿ ನಮ್ಗೆ ಗುರುಮೂರ್ತಿ ಸರ್ ಒಂದು ಚಾನ್ಸ್ ಕೊಟ್ರು DOP ಆಗಿ ವರ್ಕ್ ಮಾಡೋದಕ್ಕೆ. ಸೊ ಅಲ್ಲಿಂದ ಇನ್ನೂ ಸ್ವಲ್ಪ ಆಸೆ ಅದು ಹಂಗೆ ನಡೆದು ಫೈನಲಿ ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ಪೊಸಿಷನ್ ಬಂದ್ವಿ. ಅವಾಗ ನಮ್ ರವಿ ರೆಡ್ಡಿ ಸರ್ ಹತ್ರ ಕತೆ ಬಂತು. ಸರ್ ಈ ತರ ಕತೆ ಇದೆ, ಫೈನಲ್ ಮಾಡೋಣ ಅಂತ. ಅವರು ಸರ್ ಮಾಡೋಣ, ಓಕೆ ವಿ ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು. ಆಮೇಲೆ ನಮ್ ರಾಜಚರಣ್ ಸರ್ ಹತ್ರ ಹೋಗಿದ್ವಿ. ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಮತ್ತೆ ನಮ್ದೆಲ್ಲ ಯಾವ ತರ ಮಾಡೋಣ, ಹೆಂಗೆ ಏನು, ನಮ್ ಯಾತ್ರೆ ಗೆಟಪ್ ಬೇಕು ಎಲ್ಲ ಅವ್ರದ್ದು ಡಿಸ್ಕಸ್ ಮಾಡಿದಾಗ ಎಲ್ಲ ಮಾಡ್ಬೋದು, ಒಂದ್ ಒಳ್ಳೆ ಕತೆ ಮಾಡ್ಬೋದು, ಜನಕ್ಕೆಲ್ಲ ಇಷ್ಟ ಆಗೋ ತರ ಒಂದು ಕತೆ ಮಾಡ್ಬೋದು ಅಂತ ಹೇಳಿ. ಸೊ ಅದ್ರ ಪ್ರಕಾರ ಪ್ಲಾನ್ ಮಾಡಿ ಮಾಡ್ತಾ ಇದ್ವಿ. ಆಮೇಲೆ ಈ ಫಿಲಿಮ್ ಅಲ್ಲಿ ಕೊರಿಯೋಗ್ರಫಿ ನಮ್ ವಸುಂಧರಾ ಮೇಡಮ್ ಅವ್ರು ಮಾಡ್ತಾ ಇದಾರೆ. ನಾವು ಫಸ್ಟ್ ಒಂದು ಸಾಂಗ್ ಮಾಡಿದ್ವಿ ಅವ್ರ ಜೊತೆಯಲ್ಲಿ, ಅವನಿನಲ್ಲಿ ಒಂದು ಭರತನಾಟ್ಯಂ ಸಾಂಗ್ ಮಾಡಿದ್ವಿ. ಅವರು ಈ ಫಿಲಿಮ್ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಆಲ್ ದಿ ಬೆಸ್ಟ್ ಟು ದ ಟೀಮ್. ಎಲ್ಲ ಚೆನ್ನಾಗಾಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಇದಾಗಿತ್ತು ರಕ್ಕಸ ಮೂವಿ ಡೈರೆಕ್ಟರ್, ಹೀರೋ ಹಾಗೂ ಪ್ರೊಡ್ಯೂಸರ್ ಅವರ ಮಾತು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.